ಡೇ 3 ಅಲ್ಲ 4. ಓಕೆ, ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ. ಮನೆಗೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ಲ. ನಿನ್ನೆ ನಿನ್ಬೆನ್ ಟೂರ್ ಆಯಿತು. ವಿ ಕೇಮ್ ಮಲಗಿದ್ರೆ ಸಾಕಾಗಿತ್ತು. ಇವತ್ತು ವಿ ಆರ್ ಸೂಪರ್ ಎಕ್ಸೈಟೆಡ್ ಬಿಕಾಸ್ ವಿ ಶಾಪ್ಡ್ ಅಲ್ಲ ಅದನ್ನು ನಿನ್ಬೆನ್ನಿಂದ ಬನ್ನಿ. ಏನು ಶಾಪ್? ಓ ಹೌದು, ಶಿ ಟುಕ್ ದಿಸ್ ಡ್ರೆಸ್ ಟು Zara at a very good price. ಆದರೆ ಏನು ಡಿಫ್ರೆನ್ಸ್ ಇಲ್ಲ. ಇಂಡಿಯಾ ಸಾರದಲ್ಲೂ ಅಷ್ಟೇ ಏನು ಒಂದು 500-600 ಡಿಫ್ರೆನ್ಸ್. ಇಟ್ ಈಸ್ ಗೋಯಿಂಗ್ ಅಮೇಝಿಂಗ್. ಇವತ್ತು ವಿ ಆರ್ ಡಬಲ್ ಸೂಪರ್ ಎಕ್ಸೈಟೆಡ್ ಬಿಕಾಸ್ ಇವತ್ತು ನಾವು ಹೋಗ್ತಾ ಇರೋದು ಹಲಾಂಗ್ ಬೇ. ಪಗೂಡ, ಈ ಥರ ಬಿಲ್ಡಿಂಗ್ಸ್ ಇರೋದೆಲ್ಲ ಪಗೂಡ. ಆ್ಯಂಡ್ ಮಾರ್ಕೆಟ್ ಕಾಫಿ. ಯಾ, ದೇ ವೆರಿ ಸ್ವೀಟ್. ಸ್ವೀಟ್ ಪೀಪಲ್ ಬಟ್ ಹೆವಿ ಸ್ಕ್ಯಾಮ್. ನಿಮಗೆ ನಮ್ಮ ಏರ್ಪೋರ್ಟ್ ಸ್ಕ್ಯಾಮ್ ಹೇಳಿಲ್ಲ. ಇಷ್ಟೇ ಕಾಫಿ ಇರೋದು, ಇಷ್ಟಕ್ಕೆ 50,000, 50,000 ಡಾಂಗ್ಸ್, ಅಂದರೆ ಆಲ್ಮೋಸ್ಟ್ 190 ರೂಪೀಸ್ ಇಷ್ಟಕ್ಕೆ. ಇಟ್ಸ್ ಓಕೆ. ನಿನ್ನೆಯಿಂದ ಇವ್ರನ್ನ ನೋಡ್ತಿದ್ದೀವಿ. ಸ್ಟ್ಯಾಂಡಿಂಗ್ ಹಿಯರ್, ಶಿ ಶೌಟಿಂಗ್ ಅಟ್ ಎವ್ರಿವನ್. ಅಂದರೆ ಐ ಥಿಂಕ್ ಶಿ ಈಸ್ ಟ್ರೈಂಗ್ ಟು ಗೆಟ್ ಬಿಸ್ನೆಸ್ ಪಾರ್ಕ್ ಮಾಡೋಕ್ಕೆ. ಸೊ ನಾವು ಇವಾಗ ಅವಳ ಹತ್ರ ಹೋಗಿ ಮಾತಾಡ್ಬೇಕಂತ ಇದ್ವಿ. ನೋಡೋಕೆ ಎಷ್ಟು ಚೆನ್ನಾಗಿದ್ದಾರೆ. ಆ್ಯಂಡ್ ಶಿ ಈಸ್ ವರ್ಕಿಂಗ್ ಸೋ ಹಾರ್ಡ್. ಬಟ್ ನಾವು ನೋಡಿದಾಗೆಲ್ಲ ನಿಂತ್ಕೊಂಡಿದ್ದು ಕೆಲಸ ಮಾಡ್ತಾನೆ ನಿಂತು. ಪೀಪಲ್ ಆರ್ ಹಾರ್ಡ್ ವರ್ಕಿಂಗ್. ಎಕ್ಸ್ಕ್ಯೂಸ್ ಮೀ, ಯು ಆಸ್ಕಿಂಗ್ ಅವರ್ ವಾಟ್ ಆರ್ ಯು ಟ್ರೈಂಗ್ ಟು ಡೂ ಅಂತ. Tôi nhận trông xe ngày Tết. ಏನಂತ? I offer parking services during Tết. ಓ ನೈಸ್, ಯು ವೆರಿ ಪ್ರಿಟಿ. ಅವ್ರಿಗೆ ಅರ್ಥ ಆಗಲ್ಲ. Gửi xe Văn Miếu anh chị ơi. Thẳng lên đây cho em đi ạ. Trên này có chỗ để xe đi vào Văn Miếu bạn ạ. ಓಕೆ, ಶಿ ಆಫರ್ಸ್ ಪಾರ್ಕಿಂಗ್ ಸರ್ವಿಸಸ್ ಅವ್ರ ಜಾಗದಲ್ಲಿ ಡ್ಯೂರಿಂಗ್ ಥಿಂಗ್. ಖುಷಿ ಸರಿ. Thank you. ಬರೀ ಡೌಗಳು ನಿಂದು. Thank you. ಆಲ್ ದ ಬೆಸ್ಟ್. ಬಾಯ್. Happy Tết. ಹ್ಯಾಪಿ ಡೇ. ನಿಜ ಆನೆಸ್ಟ್ ರಿಯಾಕ್ಷನ್ ಚೆನ್ನಾಗಿದೆಯಾ? ಇದು ಸ್ವೀಟ್ ಅಲ್ಲ, ಅದಕ್ಕೆ ಅಷ್ಟೊಂದು ಹೈಪ್. ಹಾಂ, ಅವೆಲ್ಲ ಸ್ವಲ್ಪ ಒಳಗಿದೆ. ಅಯ್ಯೋ ಡಾಲ್. ಶಾಪಿಂಗ್ ಸಖತ್ ಅದನ್ನು ಬಿಸಿ 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 ಇತ್ತು. ಅವಾಗಲೇ ನಾವು ಏನದು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಶುಗರ್ಕೇನ್ ಜ್ಯೂಸ್ ಕೊಟ್ಬಿಟ್ಟು ಸ್ವೀಟಾಗಿ ವಾಂತಿ ಬರೋ ಥರ ಆಗೋದು. ಒಂದು ಲೆವೆಲ್ ಶಾಪಿಂಗ್ ಆಗಿದೆ. ಬ್ಯಾಂಕಾಕ್ ಯೂಸ್ ಮಾಡ್ತಿದ್ರು, ಪ್ರಿಸನ್ ಆಗಿ ಯೂಸ್ ಮಾಡ್ತಾ ಇದ್ರು. ಇವಾಗ ಟೂರಿಸ್ಟ್ ಪ್ಲೇಸ್. Bangkok boat ride. ನಮ್ಮವರು ಹಲೋ ಕಾಲಲ್ಲಿ ಮಾಡ್ತಾ ಇದ್ದಾರೆ. ಹಂಗೆ ಓಯ್ ದಾಶ್ ಹೊಡಿತು, ಆಕ್ಸಿಡೆಂಟ್. ಪಕ್ಕ ಕ್ಯೂಟ್ ಕೆಫೆ. ಸೊ ದಿಸ್ ಇಸ್ ಬ್ಯಾಂಕಾಕ್ ಬೋಟ್ ರೈಡ್. ಫಸ್ಟು ತುಂಬ ನಮ್ಮ ರಾಂಗ್ ಟೈಮ್ ಅನಿಸ್ತಾ ಇದೆ. ಟೆಟ್ ಅಂತ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಹೆವಿ ಬ್ಲೇಡ್ ಎಕ್ಸ್ಪೆನ್ಸಿವ್ ಇದೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಆ್ಯಂಡ್ ಆಲ್ಸೋ ಎಕ್ಸ್ಪೆನ್ಸಿವ್ ಕೂಡ ಇದೆ. ಆ್ಯಂಡ್ ಆಲ್ಸೋ ತುಂಬ ಕ್ರೌಡ್ ಇದೆ, ತುಂಬ ಅಂದರೆ ತುಂಬ ಕ್ರೌಡ್. ಐಲ್ಯಾಂಡ್ಸ್ ಅಲ್ಲಿ ಒಂದು ಕ್ಯಾಟ್ಬಾಕ್ ಕೇವ್. ಸೊ ಎಕ್ಸೈಟೆಡ್. ಇದೆಲ್ಲ ತುಂಬ ಚಿಕ್ಕ ಪುಟ್ಟ ಇರುತ್ತಂತೆ. ಒಂಥರ ಟ್ರೆಕ್ಕಿಂಗ್. ಒಂದು 60 ಸ್ಟೆಪ್ ಹತ್ತಿರ್ಬೋದು ಅಷ್ಟೇ. ಟ್ರಂಗ್ ಕೇಫ್. ಇದು ಮುಂಚೆ ವಿಯೆಟ್ನಾಂನ ನೇವಿ ಬೇಸ್ ಕ್ಯಾಂಪ್ ಆಗಿತ್ತಂತೆ. ಅಮ್ಮ ಫೋಟೋ ತೆಗಿ ಹಂಗೆ ಬರೀ ಇದ್ರ ಲೊಕೇಶನ್ ಮಾತ್ರ.
ಇದೆಲ್ಲ ಫಾರ್ಮ್ ಆಗೋದು ಡ್ರಿಪ್ಪಿಂಗ್ ಆಫ್ ಮಿನರಲ್ ವಾಟರ್ ಡ್ರಿಪ್ ಆಗೋದ್ರಿಂದ ಇದೆಲ್ಲ ಫಾರ್ಮ್ ಆಗೋದಂತೆ. 1 ಡ್ರಾಪ್ ಫಾರ್ಮ್ ಆಗೋಕ್ಕೆ 100 years ಆಗುತ್ತೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಹೌ ಓಲ್ಡ್ ದೀಸ್ ಆರ್. ಮೈ ಗಾಡ್. Let's be together. And it starts growing. Yeah, I told you 2 years, 4 years, and 6 years. exactly. You remember, okay? So how many years this? 2 years, and 2 years more. So that is total. Yes, exactly. But look at me. Can you guess? 3 years? No, 3 minutes? no, 3 seconds? no. 30% success. Not much. Because 2 years, not 2 days. It's a difference. 5% is perfect. 25% is not perfect. I show you now. This is 25%. Look at that. It's not round. Yeah. ನಾವು ಇಷ್ಟೊತ್ತು ನೋಡಿದ್ದು ಪರ್ಲ್ನ ಹೆಂಗೆ ಆಯಿಸ್ಟರ್ ಒಳಗೆ ಹಾಕ್ತಾರೆ ಅಂತ. ಸೊ ಆ ರೆಡ್ದು ಒಂಥರ ಫ್ಲೂಯಿಡ್ ಥರ ಇತ್ತು, ಅದನ್ನು ಮತ್ತು ಪರ್ಲ್ನ ಅದನ್ನೊಳಗೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಒಳಗೆ ಹಾಕ್ತಾರೆ. ಅದನ್ನ ಚೂರೇ ಚೂರು ತೆಗೆದು ರೀಪ್ರೊಡಕ್ಟಿವ್ ಸಿಸ್ಟಮ್ ಒಳಗಡೆ ಅದೆರಡೂ ಇಡ್ತಾರೆ. ಆ ಚಿಕ್ಕ ವೈಟ್ ಇರೋದು ಸೀಡ್ ಅಂತೆ. ದೊಡ್ಡ ಪರ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಕರೆಕ್ಟ್. ಅದನ್ನ ಈ ರೆಡ್ ಬಂದ್ಬಿಟ್ಟು ಏನೋ ಅದೇನೋ ಕ್ಯಾಟಲಿಸ್ಟು ಏನೋ ಅಂದರು. ಕ್ಯಾಟಲಿಸ್ಟ್ ಏನೋ ಅಂದರು. ಕಟ್ ಮಾಡಿರ್ತಾರೆ. ಅದನ್ನು ರ್ಯಾಪ್ ಮಾಡಿಬಿಟ್ಟು ಅದು ಒಳಗೆ ಹಾಕ್ತಾರೆ. ಆಮೇಲೆ ಅದನ್ನು 2 years, 3 years, 4 years, 5 years ಆ ಥರ ಇಯರ್ಸ್ ಬೈ ಇಯರ್ಸ್ ಮತ್ತು ಸೀಬೆಡ್ ಲೇಯರ್ಸ್ ಮೇಲೆ ಇಡ್ತಾರೆ. ಅದು ಬಿಟ್ಟು ಅದನ್ನು ತಿರ್ಗಾ ತೊಗೊಂಡು ಬಂದಾಗ 30% ಬರೀ ಕನ್ವರ್ಷನ್ ರೇಟ್ ಇರೋದು. ಅಷ್ಟು 100 ಇಟ್ಟರೆ 30 ಸೀಡ್ಸ್ ಮಾತ್ರ ಕನ್ವರ್ಟ್ ಆಗೋದು ಪರ್ಲಾಗಿ. ಅದನ್ನು ತೊಗೊಂಬಂದು ಈ ಥರ ಪರ್ಲಾಗಿ ಮಾಡ್ತಾರೆ. ಇಟ್ಸ್ ವೆರಿ ಪ್ಯೂರ್. ಚೆನ್ನಾಗಿದೆ ನೋಡಿ. ಅದೇ ಜಾಸ್ತಿ ಇದೆ. ಸ್ವಲ್ಪ ಎಕ್ಸ್ಪೆನ್ಸಿವ್, ಆಬ್ವಿಯಸ್ಲಿ ಒರಿಜಿನಲ್ ಎಕ್ಸ್ಪೆನ್ಸಿವ್ ಇರುತ್ತೆ. ನಿಮ್ಮ ಅಪ್ಪ ಕೊಡ್ತಾನೆ. ಅದಕ್ಕೆ ನಾನೇ ಒಂದು ಪರ್ಲು, ನಿಮ್ಗೆ ಯಾಕೆ ಪರ್ಲು ಅಂತ ಇವಳನ್ನ ಕೂರಿಸಿದ್ದೀನಿ. ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ. ನಾನು ಕಾಣ್ತಲ್ವಾ ಗುಂಡ್ಗೆ ಶೈನಿಂಗ್ ಆಗಿ ಪಿಂಕ್ ಕಲರ್, ಸೇಮ್ ಕಲರ್ ಸಾದು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಅದು ಇಟ್ ಡಿಪೆಂಡ್ಸ್ ಆನ್ ದ ಟೆಂಪ್ರೇಚರ್. ಸ್ವಲ್ಪ ಒಂದು ಲೆವೆಲಲ್ಲಿ ಒಂದು ಟೆಂಪ್ರೇಚರಲ್ಲಿ ಅದಕ್ಕೆ ಪಿಂಕ್ ಪರ್ಲ್. ನಿಂಗೆ ವೈಟ್ ಪರ್ಲ್ ಬೇಕಾ? ಇನ್ನೊಂದು ದಿನ ಕೇಳು. ಏನೋ ಡೀಪ್ ಹೋಗ್ಬೇಕು. ಆಲ್ ಆಫ್ ಇವಾಗ ಕ್ಯಾಟ್ ಬಾ ಐಲ್ಯಾಂಡ್ ಆಯಿತು. ಐಲ್ಯಾಂಡ್ ಆಗಿದ ತಕ್ಷಣ ನಾವು ವಿ ಆರ್ ಗೋಯಿಂಗ್ ಟು ಸ್ವಿಮ್. ಕ್ಯಾಕಿಂಗ್ ಆ್ಯಂಡ್ ಸ್ವಿಮ್ಮಿಂಗ್ ಆ್ಯಕ್ಟಿವಿಟೀಸ್ ಇದ್ದೀವಿ. ಆಲ್ಮೋಸ್ಟ್ ಅವ್ಳು ಭಾವನ ರೆಡಿ ಆಗೋಕೆ ಹೋಗಿದ್ದಾಳೆ, ಡ್ರೆಸ್ ಚೇಂಜ್ ಮಾಡೋಕೆ ಹೋಗಿದ್ದಾಳೆ. ನಾವು ಈ ಥರ ಕ್ಯಾಕಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ. ಬಟ್ ವಿಡಿಯೋ ಆಬ್ವಿಯಸ್ಲಿ ಮಾಡೋಕ್ಕಾಗಲ್ಲ ಬಿಕಾಸ್ ವಿ ಆರ್ ಲಿವಿಂಗ್ ದ ಫೋನ್ ಇನ್ ದ ರೂಮ್ ಆ್ಯಂಡ್ ಗೋಯಿಂಗ್. ಲೆಟ್ಸ್ ಗೋ. ವಾಟ್ ಅ ಬ್ಯೂಟಿ. ದನಾಗ ಬಂದ್ವಿ, ರೀಚ್ ಆಗಿ ರೂಮ್ ತಗೊಂಡು ಎಷ್ಟು ರಿಲ್ಯಾಕ್ಸ್ ಮಾಡಿದ್ವಿ. ಇವಾಗ ನೈಟ್ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಹೋಟೆಲ್ ಇದೆ ಈಗ ನಾವು ಇರೋದು. Hotel is right before the beach. Right in front of the beach. Beach view. ಇಷ್ಟೊಂದು ಬೀಚಲ್ಲಿ ಆಡ್ಬಿಟ್ಟು ಇವಾಗ ಒಳಗೆ ಹೋಗ್ತಾ ಇದ್ದೇವೆ. What a beautiful place. ಏನು? ನಾವು ಹೊಯಾನಲ್ಲಿದ್ದೀವಿ. ಹೊಯಾನಲ್ಲಿ ಇಟ್ಸ್ ಅ ಗುಡ್ ಪ್ಲೇಸ್, ಗುಡ್ ಸಿಟಿ. ಬಟ್ ಅಂಥದ್ದೇನು ಮಜಾ ಇಲ್ಲ ಅನ್ಸುತ್ತೆ. ಅಂಥದ್ದೇನು ಮಜಾ ಇಲ್ಲ ಅನ್ಕೊಂಡ್ವಿ. ಬಟ್ ಇಟ್ ಇಸ್ ನೈಸ್. ಬಟ್ ಒಂದಿನ ಸ್ಪೆಂಡ್ ಮಾಡೋಷ್ಟು ಏನಿಲ್ಲ, ಒಂದಿನ ಏನಿಲ್ಲ. ಸೊ ಆರಾಮಾಗಿ ಸಂಜೆ ಬಂದು ಈ ಸ್ಟ್ರೀಟು ಆ್ಯಂಡ್ ಆ ಬೋಟ್, ಲ್ಯಾಂಟರ್ನ್ ಬೋಟ್ ರೈಡ್ ಮಾಡ್ಬೋದು. ಅಲ್ಲಿ ಒಳಗಡೆ ಲ್ಯಾಂಟರ್ನ್ಸ್ ಇರುತ್ತಂತೆ. ಆಮೇಲೆ ವಿಶ್ ಮಾಡಿ ಈ ಲ್ಯಾಂಟರ್ನ ಬಿಡ್ಬೋದು. ಇದು ನಮಗೆ ಸ್ಕ್ಯಾಮು ಇಲ್ವೋ ಗೊತ್ತಿಲ್ಲ. ನಮಗೆ ಇದನ್ನು 350K ಪರ್ಸನ್ ಹೇಳಿದ್ರು. ನಾವು ಬಾರ್ಗೇನ್ ಮಾಡಿ 2% ಇಬ್ರಿಗೂ ಸೇರಿ 350K ಹೋಗ್ಸಿದ್ವಿ. ಅಂದರೆ 3,50,000. ಮುಂದೆ ಯಾರನ್ನೂ ಕೇಳಿಲ್ಲ. ಸೊ ಇದೇ ಕಮ್ಮಿನ ಜಾಸ್ತಿನ ಗೊತ್ತಿಲ್ಲ. ಬಟ್ ವಿ ಆರ್ ಆಲ್ರೆಡಿ ಲೇಟ್, ಅದಕ್ಕೋಸ್ಕರ ಇದಕ್ಕೆ ಒಪ್ಕೊಂಡಿದ್ದೆ.
ದಿಸ್ ಇಸ್ ಕಾಲ್ಡ್ ಹೊಯಾನ್ ಇಸ್ ಕಾಲ್ಡ್ ಸಿಟಿ ಆಫ್ ಲ್ಯಾಂಟರ್ನ್ಸ್, ಅಂದರೆ ಲ್ಯಾಂಟರ್ನ್ ಸಿಟಿ ಅಂತ. ನಾವಾಗಲೇ ಈ ಬೋಟಲ್ಲಿ ಅಲ್ಲಿ ಮಧ್ಯವರೆಗೂ ಹೋಗ್ಬಿಟ್ಟು ಅದೇ ಲ್ಯಾಂಟರ್ನ ಬಿಟ್ಬಿಟ್ಟು ಬಂದ್ವಿ. ಅದು ಗುಡ್ ಲಕ್ಗೆ ಪ್ರೇ ಮಾಡ್ಕೊಂಡು ಬಿಡಬೇಕಂತೆ. ಸೊ ಅದನ್ನ ಬಿಟ್ವಿ. ತುಂಬ ಮೋಸ ಹೋದು. ಅರ್ಧಕ್ಕರ್ಧ ಅದು ಇಬ್ಬರಿಗೆ. ನಾವು ಸ್ವಲ್ಪ ಮುಂದೆ ಬಂದು ವಿಚಾರಿಸ್ಕೊಂಡು ಹೋಗ್ಬೇಕಿತ್ತು. ಇಟ್ಸ್ ಓಕೆ, ಹೋಗಿ ಬಂದಾಯಿತು. ಆ್ಯಂಡ್ ಎಷ್ಟು ಬೇಗ ಮುಗೀತಂದ್ರೆ 10 ನಿಮಿಷ. ನಾವು ಬರೀ ಫೋಟೋಸ್ ತಗೊಳ್ಳೋಷ್ಟೊತ್ತಿಗೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ವ್ಲಾಗು ಫೋಟೋಸ್ ತಗೊಳ್ಳೋಷ್ಟೊತ್ತು ಮುಗ್ದೇ ಹೋಯ್ತು. 150 140 ತನಕ ಬರ್ತಾ ಇದ್ದ. 350 ಹೋಗಿ ಬರ್ಬೋದಿತ್ತು. ನಾವು ಮಂಗಳ ಥರ 1300 ರೂಪಾಯಿ ಕೊಟ್ಬಿಟ್ಟು ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಈ ಥರ ಆಗುತ್ತೆ. ಹುಷಾರು. ಏ ದೊಡ್ಡ 4,000 ಈ ಥರ ನೈಟ್ ಮಾರ್ಕೆಟಲ್ಲಿ ಸ್ಮಾಲ್ ಥಿಂಗ್ಸ್ ತಗೊಳ್ಳೋದು. ನಾನು ತಗೊಂಡೆ. ಇಟ್ಸ್ ಜಸ್ಟ್ ಅವರು 150K ಹೇಳಿದ್ರು. ನಮ್ಮ ಮೇಡಮ್ ಬಾರ್ಗೇನ್ ಚೆನ್ನಾಗಿ ಮಾಡ್ತಾಳೆ. ಅವಳು ಬಾರ್ಗೇನ್ ಮಾಡಿ 60Kಗೆ ಒಪ್ಪಿಸಿ. ಸೊ ಬಾರ್ಗೇನಿಂಗ್ ಇಸ್ ದ ಕೀ. ನಮಗೆ ಬಂದು ಆಲೂ ಪರೋಟ ತಿನ್ಬಿಟ್ಟು ಇಷ್ಟೊಂದು ಖುಷಿ ಆಗಿದೆ ನಾವು ಫಸ್ಟ್. ಬೆಂಗಳೂರಲ್ಲೂ ನೀನು ಯಾವತ್ತೂ ಆಲೂ ಪರೋಟ ತಿಂದಿಲ್ಲ ಅಂತಂದ್ರೆ ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ. 4-5 ದಿವಸದಿಂದ ಫೋ ಬ್ಯಾನ್ ಮೀ ಇಲ್ಲಿಂದ ತಿಂದು ಅಕ್ಕಂಗೆ ಅವ್ಳು ಲಿಟ್ರಲಿ 2 ಡೇಸಿಂದ ಊಟ ಮಾಡಿಲ್ಲ ಸರಿಗೆ. ಇವತ್ತೇ ತಿಂತಾರೆ.